ಹಾಯ್ ನಮಸ್ತೆ ಎಲ್ರಿಗೂ. ತುಂಬ ದಿನ ನಂತರ ಇನ್ನೊಂದು ವಿಡಿಯೋ ಜೊತೆಲಿ ಬಂದಿದ್ದೇನೆ. ನಾನಿವತ್ತು ವೀಳ್ಯದೆಲೆ ಬಗ್ಗೆ ಹೇಳ್ತಾ ಇದ್ದೇನೆ. ವೀಳ್ಯದೆಲೆ ಸಾಮಾನ್ಯವಾಗಿ ಎಲ್ಲರೂ ಒಂದು ಶೀತ ಕೆಮ್ಮೆಲ್ಲ ಇರುವಾಗ ಅದನ್ನು ಉಪಯೋಗಿಸ್ಕೊಳ್ತಾರೆ. ಇನ್ನು ನಮ್ಮ ಹಿರಿಯರು ಸಹ ನೋಡಿ ಎಲೆ ಅಡಿಕೆ ಎಲ್ಲ ತಿಂತಾ ಇದ್ರಲ್ವ. ಎಲೆ ಅಡಿಕೆ ತಿನ್ನೋದ್ರಿಂದ, ಅಡಿಕೆಗಿಂತ ನಮಗೀಗ ಎಲೆ ಎಲ್ಲ ತಿನ್ನೋದ್ರಿಂದ ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ನೋಡಿ ಅವರೆಲ್ಲ ತುಂಬ ಸ್ಟ್ರಾಂಗ್ ಆಗಿರ್ತಾ ಇದ್ರಲ್ವ. ಮತ್ತು ಇದು ಖಾಲಿ ನಮಗೆ ಒಂದು ಬೋನಿಗೆ ಅಂತೇಳಿ ಅಂತಲ್ಲ, ಕ್ಯಾಲ್ಸಿಯಂ ಅಂತಂತಲ್ಲ, ನಮ್ಮ ದೇಹದಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ಅನುಭವಿಸ್ತೀವಿ. ಅಂದರೆ ಹೊಟ್ಟೆ ಸರಿ ಇಲ್ಲ ಅಂತೇಳಿದರೆ ಅಜೀರ್ಣ ಸಮಸ್ಯೆ ಆಗ್ತದಲ್ವ, ಆಗ ಸಹ ನಾವು ಈ ವೀಳ್ಯದೆಲೆನ ಉಪಯೋಗಿಸ್ಕೊಳ್ಬೋದು. ಹಾಗೆಯೇ ಬಾಯಿಯ ವಾಸನೆ ಇದ್ದರೂ ಸಹ ಈ ಎಲೆಯಿಂದ ನಾವು ಅದನ್ನು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆಯೇ ತುಂಬ ಇದರಿಂದ ಅಂತೇಳಿದರೆ ಹೊಟ್ಟೆ ಉಬ್ಬರ ಅಂತೇಳಿ ನಮಗೆ ಒಂಥರ ಹೊಟ್ಟೆ ನೋಡಿ ಹಸುವೆನೇ ಇರುವುದಿಲ್ಲ, ಆ ಥರ ಆಗಿರ್ತದೆ ನೋಡಿ. ಅದಕ್ಕೆ ಸಹ ಈ ವೀಳ್ಯದೆಲೆ ಒಂದು ಮದ್ದನ್ನು ನಾವು ಮಾಡ್ಬೋದು. ತುಂಬ ಸುಲಭ. ಒಂದು 2 ರೀತಿಯಲ್ಲಿ ನಾನು ಹೇಳ್ತೇನೆ ನಿಮಗೆ. ಯಾವುದು ನಿಮಗೆ ಈಸಿ ಅನ್ನಿಸ್ತೋ ಅದನ್ನು ನೀವು ಮಾಡ್ಕೊಳ್ಬೋದು. ತುಂಬ ಒಂದು ಬೆನಿಫಿಟ್ ಇರುವಂಥದ್ದು ಔಷಧಿಯ ಗುಣ ಇದರಲ್ಲಿದೆ ವೀಳ್ಯದೆಲೆಯಲ್ಲಿ. ಎಲ್ಲಿ ಹೋದರೂ ಸಹ ಈ ವೀಳ್ಯದೆಲೆ ಎಲ್ಲಾದರೂ ನಿಮಗೆ ಕಂಡ್ರೆ ಒಂದು ಎಲೆ ಅಂತ ತಗೊಂಡು ತಕ್ಷಣ ನೀವು ಕ್ಲೀನಾಗಿ ಅದನ್ನು ಒರೆಸಿ ಬಾಯಲ್ಲಿ ಹಾಕ್ಕೊಳ್ಳಿ. ಅಂದರೆ ಇದು ಈಗ ಹೊರಗಡೆ ನಾವೆಲ್ಲ ಊಟ ಮಾಡ್ತೇವೆ, ಆ ಊಟದ್ದು ನಮಗೆ ಅಂದರೆ ಆ ಲೈಫ್ ಸ್ಟೈಲ್ ನಮಗೆ ಇಷ್ಟ ಆಗೋದಿಲ್ಲ ಒಮ್ಮೊಮ್ಮೆ. ಅದರಿಂದ ನಮ್ಮ ಡೈಜೆಷನ್ಗೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ ವೀಳ್ಯದೆಲೆ ಉಂಟಲ್ಲ, ಒಂದು ರಾಮಬಾಣ ಥರ ಕೆಲಸ ಮಾಡ್ತದೆ. ಮತ್ತು ಈ ಎಲೆ ತಿನ್ನೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಯಿಂದ ನಾವು ದೂರ ಇರ್ಬೋದು. ಈ ಸಣ್ಣ ಪುಟ್ಟ ಕಾಯಿಲೆನೇ ಜಾಸ್ತಿಯಾಗಿ ನಾವು ದೊಡ್ಡದಾಗಿ ಆಗೋ ಹಾಗೆ ನಾವು ಮಾಡ್ಕೊಳ್ತೇವೆ ಒಮ್ಮೊಮ್ಮೆ, ಅಂದರೆ ಕೇರ್ಲೆಸ್ ಆಗಿ. ಯಾವುದೇ ಒಂದು ಚಿಕ್ಕದಾದರೂ ಸಹ ನಿಮಗೆ ಏನಾದರೂ ಒಂದು ತೊಂದರೆ ಆಗ್ತಾ ಉಂಟು ನಿಮ್ಮ ದೇಹದಲ್ಲಿ ಅಂತೇಳಿದರೆ ನೀವು ಅದನ್ನು ಕೇರ್ಲೆಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನೋಡಿ ತುಂಬ ಜನ ಇದನ್ನು ಒಂದು ಫೇಸ್ ಮಾಡ್ತಾ ಇದ್ದಾರೆ, ಅಜೀರ್ಣದ ಸಮಸ್ಯೆ. ಹಾಗೆಯೇ ಇದು ಎಂಥ ಸ್ಟ್ರೆಸ್ಸು, ಮತ್ತು ಈ ಮೊಬೈಲ್ ನಾವು ಜಾಸ್ತಿ ಯೂಸ್ ಮಾಡಿದಾಗೇ ಮತ್ತು ನಿರಂತರವಾಗಿ ಒಂಥರ ಮಾನಸಿಕ ಒತ್ತಡ ಥರ ಆಗ್ತದೆ. ಹಾಗೆ ಅಂದರೆ ಮಾನಸಿಕವಾಗಿ ಒತ್ತಡ ಬಂದಾಗಲೇ ನಮ್ಮ ಜೀರ್ಣಾಂಗ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಗ್ಯಾಸ್ಟ್ರಿಕ್, ಆಮೇಲೆ ಎದೆ ಉರಿ, ಮತ್ತು ಮಲಬದ್ಧತೆ, ಹಸುವಿನ ಕೊರತೆ, ಇದೆಲ್ಲ ಒಂದು ಚಿಕ್ಕ ವಯಸ್ಸಿನ ಮಕ್ಕಳಲ್ಲೇ ಇದೆಲ್ಲ ಸ್ಟಾರ್ಟ್ ಆಗಿದೆ ಈಗ. ಆಮೇಲೆ ಇದು ಉಂಟಲ್ಲ, ಇಂಥ ಜೀರ್ಣಾಂಗ ವ್ಯವಸ್ಥೆ ಉಂಟಲ್ಲ, ಅಂದರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ಮು ಖಾಲಿ ಹೊಟ್ಟೆ ನೋವು ಅಂಥೇಳಿ ಮಾತ್ರ ಅದಕ್ಕೆ ಸೀಮಿತವಾಗಿಲ್ಲ. ಒಟ್ಟಾರೆ ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಆರೋಗ್ಯದ, ಅಂದರೆ ಚಿಕ್ಕ ಪುಟ್ಟ ಆರೋಗ್ಯದ ಸಮಸ್ಯೆ ಮೇಲೆ ಇದು ಸಹ ಒಂದು ಪರಿಣಾಮ ಬೀರ್ತದೆ. ನಮ್ಮ ಡೈಜೆಷನ್ ಕರೆಕ್ಟಾಗಿಲ್ಲ ಅಂತೇಳಿ ನಾನು ತುಂಬ ವಿಡಿಯೋಲಿ ನಿಮ್ಗೆ ಹೇಳಿದ್ದೇನೆ. ಡೈಜೆಷನ್ನು ನಮಗೆ ಕರೆಕ್ಟಾಗಿ ಆಗಲಿಲ್ಲ ಅಂತೇಳಿದರೆ ನಮಗೆ ತಲೆನೋವು, ಅಂದರೆ ಮೈಗ್ರೇನ್ ಪ್ರಾಬ್ಲಮ್ ಆಗಲಿ, ಬಾಡಿ ಪೇಯ್ನು, ಮಸಲ್ಸ್ ಪೇಯ್ನು, ತುಂಬ ಒಂದು ಮತ್ತು ಎಂಥ ವಾಮಿಟ್ ಬಂದಾಗೆ ಆಗೋದು, ಒಂಥರ ತಲೆ ತಿರುಗಿದಾಗೆ ಆಗೋದು, ಅಂಥದ್ದೆಲ್ಲ ಸಮಸ್ಯೆ ನಾವು ಈಗಾಗಲೇ ಅನುಭವಿಸ್ತಾ ಇದ್ದೇವೆ. ಹಾಗೆ ಆಗುವಂಥ ಒಂದು ಇದು ಉಂಟಲ್ಲ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಅಂದರೆ ಈಗ ಚಿಕ್ಕ ಏಜಿನ ಮಕ್ಕಳು ಈಗಲೇ ಸ್ವಲ್ಪ ಜಾಗ್ರತೆ ಮಾಡಿದರೆ ಇಂಥದ್ದೆಲ್ಲ ಇದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಂತೇನಿಲ್ಲಲ್ಲ. ಆಯುರ್ವೇದಿಕ್ ಅಲ್ಲಿ ಇದು ತುಂಬ ಒಂದು ಅದ್ಭುತ ಪರಿಹಾರ ಅಂತಲೇ ಹೇಳ್ತೇನೆ. ಅಂದರೆ ವೀಳ್ಯದೆಲೆಯ ನೀವು ಅದನ್ನು ಜಜ್ಜಿ ಅದರ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಸಹ ತಿನ್ಬೋದು. ಅಂದರೆ ಅದರಲ್ಲಿ ನಮಗೆ ಗಂಟಲು ಕೆರೆತ, ಶೀತ ಅಂಥದ್ದೆಲ್ಲ ಇದ್ದರೂ ಸಹ ಕಮ್ಮಿ ಆಗ್ತದೆ. ಹಾಗೆಯೇ ಈ ನೀವು ಅಂದ್ಕೊಳ್ಬೋದು ಈ ವೀಳ್ಯದೆಲೆ ತಿಂದು ಜೀರ್ಣಕ್ರಿಯೆ ಹೇಗೆ ಕರೆಕ್ಟ್ ಆಗ್ತದೆ ಅಂತೇಳಿ. ವೀಳ್ಯದೆಲೆ ಅಗಿತೇವೆ ನೋಡಿ, ನಾವು ಅಗಿತೇವಲ್ವಾ, ಆಗ ಅದರದ್ದು ಒಂದು ರಸ ನಮ್ಮ ಹೊಟ್ಟೆ ಒಳಗೆ ಹೋಗ್ತದೆ. ಮತ್ತು ಈ ಎಲೆ ನಾವು ಅಗ್ದ ಹಾಗೆಯೇ ನಮಗೆ ಒಂದು ಎಕ್ಸಸೈಸ್ ಆದಾಗೆ ಆಗ್ತದೆ. ಈಗ ಹಲ್ಲು ಆಗಲಿ, ದೌಡೆ, ಅದೆಲ್ಲ ಒಂದು ಇದಾಗ್ತದಲ್ಲ, ಹಾಗೆ ಒಂದು ವ್ಯಾಯಾಮ ಥರ ಆಗ್ತದೆ. ಮತ್ತು ಇದು ಅಗ್ದ ಹಾಗೆಯೇ ಈ ಲಾಲಾರಸ ಉಂಟಲ್ಲ ಬಾಯಲ್ಲಿ, ಅದು ಜಾಸ್ತಿ ಆಗ್ತದೆ ಉತ್ಪಾದನೆ. ಅದು ಜಾಸ್ತಿ ಆದಾಗಲೇ ನಮಗೆ ಹೆಲ್ತು ಕರೆಕ್ಟ್ ಆಗ್ತಾ ಬರೋದು. ಇದು ಒಂದು ಲಾಲಾರಸ ಜಾಸ್ತಿ ಆದಾಗ ನಮ್ಮ ಜೀರ್ಣಕ್ರಿಯೆ ಒಂದು ಕರೆಕ್ಟಾಗಿ ಆಗ್ತದೆ. ಇದರಲ್ಲಿ ಒಂದು ನೈಸರ್ಗಿಕವಾದಂಥ ಒಂದು ಎಣ್ಣೆ ಅಂಶ ಸಹ ಇರ್ತದೆ. ಹಾಗೆ ನಾರು, ಮತ್ತು ಒಂಥರ ಮಸಾಲೆ ಅಂದರೆ ಸ್ವಲ್ಪ ಖಾರ ಇರ್ತದೆ, ಚೂರೇ, ಜಾಸ್ತಿ ಅಲ್ಲ. ಹಾಗಾಗಿ ಇದು ನಮ್ಮ ಕರುಳಿನ ಚಲನೆಯನ್ನು ಸಹ ಒಂದು ನಿಯಂತ್ರಣದಲ್ಲಿ ಇರ್ತದೆ ಈ ವೀಳ್ಯದೆಲೆ ತಿನ್ನೋದ್ರಿಂದ. ಕೆಲವೊಬ್ಬರಿಗೆ ನಾನು ಹೇಳೋದು ಸ್ವಲ್ಪ ಜಾಸ್ತಿ ಅನಿಸ್ಬೋದು. ಕೆಲವೊಬ್ಬರು ಹೇಳ್ತಾರೆ 1 ನಿಮಿಷದಲ್ಲಿ ನೀವು ಹೇಳಿ ಮುಗಿಸ್ಬೋದಲ್ಲ ಅಂತೇಳಿ. 1 ನಿಮಿಷದಲ್ಲಿ ನಾನು ಅದನ್ನು ಹೇಗೆ ಮಾಡ್ಬೋದು ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಬೋದು. ಆದರೆ ಅದರ ಉಪಯೋಗ ಗೊತ್ತಾದರೆ ಅಲ್ವ ನೀವು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಸ್ವಲ್ಪ ನಾನು ಬಿಡಿಸಿ ಹೇಳ್ತೇನೆ.
ಯಾರು ಸಹ ಬೇಸರ ಮಾಡ್ಕೊಳ್ಬೇಡಿ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಈ ಎಲೆಯಲ್ಲಿ ಇಷ್ಟೆಲ್ಲ ಒಂದು ಗುಣ ಉಂಟಂತ ಹೇಳಿದರೆ ಎಷ್ಟು ಒಳ್ಳೆಯದಲ್ವಾ. ಈಗ ಒಂದು ಚಿಕ್ಕ ಮಕ್ಕಳಿರುವಾಗಲೇ ಒಂದು ಎಲೆಯನ್ನು ಕಟ್ ಮಾಡಿ ಸ್ವಲ್ಪ ಕಷಾಯ ಸಹ ನಾವು ಮಾಡಿ ಕೊಡ್ಬೋದು. ವಿಡಿಯೋ ಎಂಡ್ ತನಕ ನೋಡಿ. ಆ ಕಷಾಯ ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ, ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ, ನಾನು ಬಾಯಲ್ಲಿ ಹೇಳ್ತೇನೆ. ನೀವು ಖಂಡಿತವಾಗ್ಲೂ ಆ ಥರನೇ ಮಾಡ್ಕೊಳ್ಳಿ. ಈ ವೀಳ್ಯದೆಲೆ ಉಂಟಲ್ಲ, ವೀಳ್ಯದೆಲೆ ತಿನ್ನೋದ್ರಿಂದ ಸಹ ನಿಮಗೆ ಹಸಿವೆ ಜಾಸ್ತಿ ಆಗ್ತದೆ. ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಸಹ ಇದೆ. ಏನಾದರೂ ನಮಗೊಂದು ಇನ್ಫೆಕ್ಷನ್ ಥರ ಆದರೂ ಸಹ ಅದು ಕಮ್ಮಿ ಮಾಡ್ತದೆ. ಮತ್ತು ನಂಜು ನಿರೋಧಕ ಗುಣ ಸಹ ಇದರಲ್ಲಿದೆ. ಹಾಗೆಯೇ ಅಂದರೆ ಈಗ ಹಲ್ಲು ನೋವು ಆಗಲಿ ಅಥವಾ ಇದು ಹಲ್ಲಿದು ಮೇಲೆ ನಿಜ ಅಂತ ಹೇಳ್ತೇವೆ ನಾವು, ಇದಕ್ಕೆ ಒಸಡಿದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಈ ಎಲೆ ತಿನ್ನೋದ್ರಿಂದ, ಜಾಸ್ತಿ ಅಲ್ಲ ನಾನು ಹೇಳೋದು, ದಿನಕ್ಕೆ 1 ಎಲೆ ತಿಂದರೂ ಸಹ ನಿಮಗೆ ಸಾಕಾಗ್ತದೆ. ಇದು ಹಲ್ಲು ನೋವು ಸಮಸ್ಯೆ ಜೊತೆಯಲ್ಲಿ ನಮ್ಮ ಬಾಯಿಯ ವಾಸನೆ ಸಹ ಕಮ್ಮಿ ಮಾಡ್ತಾ ಹೋಗ್ತದೆ. ನಮ್ಮ ನರಮಂಡಲವನ್ನು ಒಂದು ಶಾಂತವಾಗಿ ಇಡ್ತದೆ ವೀಳ್ಯದೆಲೆ ತಿನ್ನೋದು. ಅಂದರೆ ಮಾನಸಿಕವಾಗಿ ನಾವೊಂದು ಒತ್ತಡನ, ಈಗಿದು ಜೀವನದ ಒಂದು ಶೈಲಿಯೇ ನಮಗೆ ಒಂದು ಮಾನಸಿಕ ಒತ್ತಡ ಥರ ಆಗ್ತಾ ಉಂಟಲ್ವ ಎಲ್ರಿಗೂ ಸಹ, ಪ್ರತಿಯೊಬ್ಬರಿಗೂ ಸಹ. ಈ ಮಾನಸಿಕ ಒತ್ತಡ ಜೊತೆಯಲ್ಲಿ ನಮಗೆ ಒಂಥರ ಆತಂಕ ಇರ್ತದೆ ನೋಡಿ, ಅದು ಸಹ ಒಂದು ಕಮ್ಮಿ ಮಾಡೋದೊಂದು ಇದು ಆ ವೀಳ್ಯದೆಲೆಯಲ್ಲಿ ಉಂಟು. ವೀಳ್ಯದೆಲೆ ತಿನ್ನೋದ್ರಿಂದ ಅದೆಲ್ಲ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ನಾನೀಗ ವೀಳ್ಯದೆಲೆ ತಿನ್ನೋದಂತೇಳಿ ನೀವು ಎಲೆ ಅಡಿಕೆ, ತಂಬಾಕು ಅದನ್ನೆಲ್ಲ ಹಾಕಿ ತಿನ್ನೋದಲ್ಲ ನಾನು ಹೇಳ್ತಾ ಇರೋದು. ವೀಳ್ಯದೆಲೆ, ಖಾಲಿ ವೀಳ್ಯದೆಲೆ ಅದನ್ನು ಮಾತ್ರ ತಿನ್ನಬೇಕಂತ ಹೇಳೋದು ನಾನು. ಆಮೇಲೆ ಅದ್ರ ಜೊತೆಲಿ ನೀವು ತಂಬಾಕೆಲ್ಲ ಅದೆಲ್ಲ ಸೈಡ್ ಎಫೆಕ್ಟ್ ತುಂಬ ಉಂಟು. ದಯವಿಟ್ಟು ಯಾರು ಸಹ ತಂಬಾಕಿನ ಜೊತೆಯಲ್ಲಿ ನೀವು ವೀಳ್ಯದೆಲೆ, ಅಡಿಕೆ ಅಂಥದ್ದೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ಇದು ಎಷ್ಟೋ ನಿಮಗೆ ಗೊತ್ತಿದೆ ಅಂಥದ್ದೆಲ್ಲ ತಂಬಾಕೆಲ್ಲ ತಿನ್ನೋದ್ರಿಂದ ಎಷ್ಟು ಕಾಯಿಲೆಗಳೆಲ್ಲ ಬರ್ತಾ ಉಂಟಂತೇಳಿ. ಅದು ಅಲ್ಲದೆ ನೋಡಿ, ನಾನು ಎಷ್ಟು ಬೆನಿಫಿಟ್ ನಿಮಗೆ ಹೇಳಿದೆ. ಹಾಗೆ ಮತ್ತು ಇದು ವೀಳ್ಯದೆಲೆ ತಿನ್ನೋದ್ರಿಂದ ನಮ್ಮ ರಕ್ತ ಸಹ ಒಂದು ಶುದ್ಧ ಆಗ್ತದೆ. ಒಬ್ಬರಿಗೆ ಇದು ಬ್ಲಡ್ ಇನ್ಫೆಕ್ಷನ್ ಆಗಿಯೇ ಕೆಲವೊಂದು ಕಾಯಿಲೆಗಳು ಶುರು ಆಗ್ತದೆ. ಹಾಗೆ ಇದು ಒಂದು ಎಲೆ ತಿನ್ನೋದ್ರಿಂದ ಬ್ಲಡ್ ಕ್ಲಿಯರ್ ಆಗಿರ್ತದೆ. ಮತ್ತು ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ರೂ ಸಹ ಹೊರಟೋಗ್ತದೆ. ಆಮೇಲೆ ಶೀತ, ಕೆಮ್ಮು ನಾನು ಆವಾಗಲೇ ಹೇಳಿದೆ. ಅಸ್ತಮಾದಂಥ ಉಸಿರಾಟ ಸಮಸ್ಯೆ ಇದ್ದರೂ ಸಹ ಇದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ವೀಳ್ಯದೆಲೆ ತಿನ್ನೋದ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಉಪಯೋಗ ಉಂಟಂತೇಳಿ ವೀಳ್ಯದೆಲೆ ತಿನ್ನೋದ್ರಿಂದ. ಹಾಗೆಯೇ ಇದನ್ನು ನಾವು ಯಾವ ಥರ ತಿನ್ಬೋದು ಮತ್ತು ಯಾವ ಥರ ಒಂದು ಕಷಾಯ ಮಾಡಿ ಕುಡಿಬೋದು ಅಂತೇಳಿ ಹೇಳ್ತೇನೆ ನಾನು. ಹಾಗೆ ಕ್ಲೀನಾಗಿ ವಾಶ್ ಮಾಡಿ ನೀವು, ಅಂದರೆ ನೀರಲ್ಲಿ ವಾಶ್ ಮಾಡಿ ಮತ್ತು ಕ್ಲೀನ್ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮಗೆ. ವೀಳ್ಯದೆಲೆಯಲ್ಲಿ ಸ್ವಲ್ಪ ಸೋಂಪಿನ ಕಾಳು, ಅಂದರೆ ಬಡೆ ಸೊಪ್ಪು ಉಂಟಲ್ಲ, ಅದನ್ನು ಹಾಕಿ, ಆಮೇಲೆ 1 ಏಲಕ್ಕಿ ಹಾಕಿ, ಅದನ್ನು ನೀವು ಫೋಲ್ಡ್ ಮಾಡಿ ಬಾಯಲ್ಲಿ ಹಾಕಿ ಜಗ್ದು ಅದನ್ನು ನೀವು ಆ ರಸನ ನುಂಗಿ ಅದನ್ನು ಸಹ ನೀವು ತಿನ್ಬೋದು, ತೊಂದರೆ ಇಲ್ಲ. ನೋಡಿ ಎಷ್ಟು ಸಿಂಪಲ್ಲಾಗಿ ಹೇಳ್ತಾ ಇದ್ದೇನೆ ಈ ರೆಮಿಡಿಯನ್ನು. ನೀವು ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲೆ ಇದ್ದರೆ ಇದನ್ನು ನೀವು ಮಾಡಿ, ಊಟ ಆದ ನಂತರ ಮಾಡಿ. ಹಾಗೆಯೇ ಎಲ್ಲಿಯಾದರೂ ಹೋದಾಗ ನಿಮಗೆ ವೀಳ್ಯದೆಲೆ ಎಲ್ಲಾದರೂ ಸಿಕ್ಕಿದರೆ ಖಂಡಿತವಾಗ್ಲೂ ವೀಳ್ಯದೆಲೆ ಹಾಗೆ ಸಹ ನೀವು ತಿನ್ಬೋದು. ಅದರ ರಸ ಸಹ ತುಂಬ ಒಳ್ಳೆಯದಂತ ಆವಾಗಲಿಂದ ಹೇಳ್ತಾ ಇದ್ದೇನೆ. ಮತ್ತು ದಯವಿಟ್ಟು ಇದ್ರ ಜೊತೆಲಿ ತಂಬಾಕಾಗಲಿ, ಆ ಸುಣ್ಣ ಅದನ್ನೆಲ್ಲ ಹಾಕಿ ತಿನ್ನೋದನ್ನು ಅವಾಯ್ಡ್ ಮಾಡಿ, ಅಷ್ಟು ಒಳ್ಳೆಯದಲ್ಲ. ಇನ್ನು ನೆಕ್ಸ್ಟ್ ಬಂದು ಇದು ಕಷಾಯ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ನೀರನ್ನು ನೀವು ಉಗುರು ಬೆಚ್ಚಗೆ ಬಿಸಿ ಮಾಡಿಟ್ಕೊಳ್ಳಿ. ಹಾಗೆಯೇ ಎಲೆ ಉಂಟಲ್ಲ, ಎಲೆನ ಕ್ಲೀನಾಗಿ ತೊಳೆದು ನೀವು ಸಣ್ಣ ಸಣ್ಣ ಪೀಸಸ್ ಮಾಡಿ ಆ ನೀರಲ್ಲಿ ಹಾಕಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಿ. 10 ನಿಮಿಷ ಆದ ನಂತರ ಎಲೆ ಉಂಟಲ್ಲ ಆ ನೀರಲ್ಲಿ ಇಡಿ. ಕೈ ಅಂದರೆ ಕ್ಲೀನಾಗಿರೋ ವಾಶ್ ಎಲ್ಲ ಮಾಡ್ಕೊಳ್ಳಿ. ಕೈಯಿಂದ ಚಂದ ಮಾಡಿ ಆ ನೀರಲ್ಲಿ ಆ ಎಲೆಗಳನ್ನು ನೀವು ಕಿವುಚಿ ಮತ್ತು ಸರಿಯಾಗಿ ಹಿಂಡಿ ಆ ನೀರನ್ನು ನೀವು ಸೋಸ್ಕೊಳ್ಳಿ. ಸೋಸಿದ ನಂತರ ಅದಕ್ಕೆ 1 ಚಮಚದಷ್ಟು, ಸಣ್ಣ ಚಮಚದಷ್ಟು, ನೀವು ಮಾಡಿರುವಂಥ ಒಂದು ಕ್ವಾಂಟಿಟಿ ಮೇಲೆ ನಾನು ಹೇಳೋದು, ಸ್ವಲ್ಪ ಜಾಸ್ತಿ ಮಾಡಿದರೆ ಸ್ವಲ್ಪ ಜೇನುತುಪ್ಪನ ನೀವು ಹಾಕ್ಕೊಳ್ಳಿ. ಅಂದರೆ ನೀವು 1-2 ಲೋಟ ಮಾಡಿದರೆ 1-2 ಚಮಚ ನೀವು ಜೇನುತುಪ್ಪನ ಹಾಕ್ಕೊಳ್ಳಿ. 1 ಗ್ಲಾಸಿನಷ್ಟು ನೀರಲ್ಲಿ ನೀವು ಇದನ್ನು ಮಾಡಿದರೆ 1 ಚಮಚ ಜೇನುತುಪ್ಪ ಸಾಕಾಗ್ತದೆ. ಆಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ, 1/4 ಟೀ ಚಮಚಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನಿಂಬೆಹಣ್ಣಿನ ರಸನ ಅದಕ್ಕೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ. ವೀಳ್ಯದೆಲೆಯನ್ನು ನೀವು ಹಿಂಡಿ ರಸನ ಸೋಸಿಟ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ಜಾಸ್ತಿ ಅಲ್ಲ. ಅಥವಾ ಗ್ಯಾಸ್ ಮೇಲೆ ಇಟ್ಟು ನೀವು ಕುದಿ ತರಿಸೋ ಅಗತ್ಯ ಸಹ ಇಲ್ಲ. ನೀರನ್ನು ಬಿಸಿ ಮಾಡಿ ಉಗುರು ಬೆಚ್ಚಗಿರುವಾಗ ಈ ಎಲೆಯನ್ನೆಲ್ಲ ಹಾಕಿ ಅದನ್ನು ನೀವು ಚೆಂದ ಮಿಕ್ಸ್ ಮಾಡ್ತೀರಲ್ಲ, ಅದನ್ನು ನೀವು ಊಟ ಆದ ನಂತರ ಕುಡಿತಾ ಬನ್ನಿ. ಇದರಿಂದ ತುಂಬ ನಿಮ್ಮ ಒಂದು ಹೆಲ್ತಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ದರೂ ಸಹ ಕಮ್ಮಿ ಆಗ್ತಾ. ಅಂದರೆ ನಮಗೆ ಕಾಯಿಲೆ ಸ್ಟಾರ್ಟ್ ಆಗೋದೇ ಹೊಟ್ಟೆಯಿಂದನೇ, ಒಂದು ಮಾನಸಿಕ ಒತ್ತಡದಿಂದ ಸ್ಟಾರ್ಟ್ ಆಗ್ತದೆ.
ಅದೆರಡೂ ಸಹ ಇದರಿಂದ ಕಮ್ಮಿ ಆಗ್ತಾ ಹೋಗ್ತದೆ. ಎಷ್ಟೊಂದು ಸಿಂಪಲ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಪಾನೀಯ ಅಲ್ವಾ ಇದು. ಖಂಡಿತ ಈ ಎರಡರಲ್ಲಿ ನೀವು ಯಾವುದಾದ್ರೂ ಸಹ ಮಾಡ್ಕೊಳ್ಬೋದು. ಈ ಥರ ಒಂದು ವೀಳ್ಯದೆಲೆಯಿಂದ ನಮ್ಮ ದೇಹದಲ್ಲಿರುವಂಥ ಕೆಲವೊಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೊಳ್ಬೋದು. ಹೊಟ್ಟೆಯಿಂದ ಹಿಡಿದು ನಮ್ಮ ಇದು ಒತ್ತಡ, ಕೆಮ್ಮು, ಶೀತ, ಹಲ್ಲು ನೋವು, ಮತ್ತು ಒಸಡುಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಬಾಯಿಯ ವಾಸನೆ, ಜೀರ್ಣಾಂಗ, ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಮಲಬದ್ಧತೆ ಎಲ್ಲ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತಂದಲ್ಲಿ ಕಮೆಂಟ್ ಮಾಡಿ ಹೇಳಿ. ಆದಷ್ಟು ಶೇರ್ ಮಾಡಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.